ಸಾಗರದೊಳಗೆ ಈಜೋದನ್ನ ನಾವು ನೋಡೋದು ಬರೀ ನ್ಯಾಷನಲ್ ಜಿಯೋಗ್ರಫಿಯಂತಹ ಅಂತಾರಾಷ್ಟ್ರೀಯ ಚಾನೆಲ್ನಲ್ಲೇ. ಅವರು ಹುಟ್ಟಿರೋ ಉಡುಗೆ ತೊಡುಗೆ ಜೊತೆಗೆ ಬೆನ್ನಿಗೊಂದು ಆಕ್ಸಿಜನ್ ಸಿಲಿಂಡರ್ ಇರುತ್ತೆ. ಆದರೆ ಇಂದು ಬೆಂಗಳೂರಿನ ಸಣ್ಣದೊಂದು ಸ್ವಿಮ್ಮಿಂಗ್ ಪೂಲ್ ಮುಂದೆ ಈ ಥರ ಉಡುಗೆ ತೊಡುಗೆಯಲ್ಲಿ ಸ್ಕೂಬಾ ಡೈವರ್ಸ್ ಕಂಡು ಬಂದರು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅತ್ತಿಂದಿತ್ತ ಓಡಾಡ್ತಿರೋದು ಯಾವುದೇ ಮೀನುಗಳಲ್ಲ, ಸ್ಕೂಬಾ ಡೈವರ್ಸ್. ಈ ಸ್ಕೂಬಾ ಡೈವರ್ಸ್ ಇಂದು ಬೆಂಗಳೂರಿನ ಸೆಂಟ್ ಜೋಸೆಫ್ ಸ್ಕೂಲಿನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಂಡುಬಂದರು. ಏನಿದು ಸಾಗರದಲ್ಲಿ ಮಾತ್ರ ಮಾಡಬಹುದಾದ ಸ್ಕ್ಯೂಬಾ ಡೈವಿಂಗ್, ಮಾಮೂಲಿ ಸ್ವಿಮ್ಮಿಂಗ್ ಪೂಲ್ನಲ್ಲ ಅಂತ ಅಚ್ಚರಿಯಾಗಿರ್ಬೇಕಲ್ವಾ? ಹೌದು, ಪ್ಲಾನೆಟ್ ಸ್ಕೂಬಾ ಡೈವರ್ಸ್ ತನ್ನ 3ನೇ ವರ್ಷಾಚರಣೆ ಪ್ರಯುಕ್ತ ಈ ಹೊಸ ಪ್ರಯತ್ನವನ್ನ ಮಾಡಿದೆ. ಸ್ಕೂಬಾ ಡೈವಿಂಗ್ ಅಂದ್ರೆ ಏನು ಅನ್ನೋದರ ಮಾಹಿತಿ ಕರ್ನಾಟಕದ ಮಂದಿಗೆ ಸಿಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಂತೆ. The purpose is that Indians in cities like Bangalore have become very busy. So what we do is we take a system and train people in the classroom and swimming pool here, and then we take them to the sea. ವಿಶೇಷ ಶೂ, ಮೈ ಮೇಲೆ ವಾಟರ್ ಪ್ರೂಫ್, ಕಣ್ಣಿಗೆ ಗ್ಲಾಸ್, ಬೆನ್ನಿಗೊಂದು ಆಕ್ಸಿಜನ್ ಸಿಲಿಂಡರ್, ಜೊತೆಗೆ ನೀರೊಳಗೆ ಹೋದಾಗ ಉಸಿರಾಡೋಕೆ ಪಂಪ್. ಈ ಗೆಟಪ್ ಧರಿಸಿ ಸ್ಕೂಬಾ ಡೈವಿಂಗ್ ಬಗ್ಗೆ ತಿಳಿದ ಈಜುಗಾರನೊಬ್ಬ ಹೇಳೋದು ಹೀಗೆ. ಈಗ ಸ್ಕ್ಯೂಬಾ ಡೈವಿಂಗ್ ಅಂದರೆ ನಾವು ಟಿ ವಿಲೆಲ್ಲ ಅಷ್ಟೇ ನೋಡ್ತಾ ಇದ್ವಿ, ಹೊರಗಡೆ ಬೇರೆ ಅಂದರೆ ನಮ್ಮ ಕಂಟ್ರಿ ಆಟಗಳು ಆ ಥರ ಅಲ್ಲ ಇದು. ಹೀಗಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಚಾನಲ್ನಲ್ಲಿ ಅಥವಾ ಡ್ಯಾಮ್ನಲ್ಲಿ ಆ ಥರ ಈ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಬೇರೆ ಥರ ಎಕ್ಸ್ಪೀರಿಯನ್ಸ್. ಇದು ಹೊಸ ಥರ. ಇದು ಅಂದರೆ ನಾವು ಡೀಪ್ ಸಿಯಲ್ಲೂ ಕೂಡ ಹೋಗಿ ಸ್ವಿಮ್ ಮಾಡ್ಬೋದು ಅನ್ನೋದಕ್ಕೆ ಈ ಥರದ್ದೆಲ್ಲ ಮಾಡ್ಬೋದು. ಹಾಗೂ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮತ್ತು ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ರಿಯಲಿ ಒಳ್ಳೆ ಥ್ರಿಲ್ ಕೊಡ್ತಾ ಇದೆ. ಒಟ್ಟಿನಲ್ಲಿ ಈವರೆಗೆ ಹೊರದೇಶದಲ್ಲಿ ಮಾತ್ರ ನೋಡಬಹುದಾಗಿದ್ದ ಈ ಸ್ಕ್ಯೂಬಾ ಡೈವಿಂಗ್ ಬೆಂಗಳೂರಿಗರನ್ನು ರಂಜಿಸಿತು. ಈಜು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಬರುವಂಥ ಸಾಗರ ಪಾದಿಲಿ ಈಜೋದು ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸ್ಕ್ಯೂಬಾ ಡೈವಿಂಗ್ ಅಂತ ಕರೆಯಲ್ಪಡೋ ಈ ಒಂದು ಈಜಿನ ಕ್ರಮಕ್ಕೆ ಅದರದ್ದಾದ ಸಿಸ್ಟಮ್ ಇದೆ. ಆ ಒಂದು ಸಿಸ್ಟಮನ್ನು ಪ್ಲಾನೆಟ್ ಸ್ಕ್ಯೂಬಾ ಡೈವಿಂಗ್ ಹೇಳ್ಕೊಡ್ತಾ ಇದೆ. ಅದು ಬೆಂಗಳೂರಿನಲ್ಲಿರುವಂಥ ಒಂದು ಸಣ್ಣದಾದ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ನಾನಂತೂ ಈ ಡ್ರೆಸ್ಸಪ್ಪಲ್ಲಿ ಈಜಾಡಿ ತುಂಬಾ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿ. ಕ್ಯಾಮ್ರಾಮನ್ ಸತೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.